ಹಲೋ ನಮಸ್ಕಾರ ಎಲ್ಲರಿಗೂ. ಭಾಳ ದಿವಸ ಆದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಸಂಡೇ ಐತಿ. ಸೊ ಅದರ ಸಂಬಂಧ ಸಂಡೇ ದಿವಸ ಏನಪ್ಪ ನಮ್ಮ ಕೆಲಸ ಅಂತಂದ್ರೆ ಗಾಡಿ ತೊಳೆಯೋದು. ಮೇನ್ ಇಂಪಾರ್ಟೆಂಟ್ ಗಾಡಿ ತೊಳಿಬೇಕು. ಸೊ ಅದರ ಸಂಬಂಧ ಈಗ ಗಾಡಿ ತೊಳೆಯೋಕೆ ಬಕೆಟ್ ತೊಗೊಂಡೀನಿ, ನೀರು ತುಂಬ್ಕೊತೀನಿ, ಶಾಂಪು ತೊಗೋತೀನಿ, ಗಾಡಿ ತೊಳೆದಾದ್ಮೇಲೆ ನಿಮಗೆ ಸಿಗ್ತೇನಂತ ನಡೀರಿ. ಇಲ್ಲ ಬ್ಲಾಗ್ ಮಾಡತ್ತೀನಿ. ಇವತ್ತ ಮಾಡಾಕತ್ತೀನಿ ಭಾಳ ದಿವಸ ಆದ್ಮೇಲೆ. ನೋಡ್ರಿ ನಮ್ಮ ರಾಹುಲ್ ಎಲ್ಲ ವ್ಯವಸ್ಥೆ ಮಾಡೇವಿ. ನಾನು ಪ್ರದೀಪ ಕೊಡಿ ನಮ್ಮ ಕರಿಯರದೈತಿ. ಈಗ ನಾನು ಪ್ರದೀಪ್ ಏನ್ ಕೊಡ್ತಾನಪ್ಪ, ಪಾರ್ಟಿ ಅದು ಕೊಡ್ತಾನೆ. ಇಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಕೊಡಾಕ ನಿನ್ ಸಂಬಂಧ ಯಾರು ಕುಂತಾರ ನೋಡೋದು ಕರೆಕ್ಟ್ ಐತಿ. ನನ್ ಚೇರ್ ಅಂತದು ನೀನ್ ಕುಂಡ್ರ ಸರ್ ನಿನ್ ಸಂಬಂಧ ಮಾಡಿದ್ದದನ. ನಾ ಪದ್ಯ ಕೂಡ ಮಾಡಿದ್ದೆ, ನೀ ಕ್ರೆಡಿಟ್ ತಗೋಬೇಡ. ಕ್ಯಾಮ್ರಾನ ಹಿಡ್ದೇನೆ ಅಂತೇಳಿ ಕ್ರೆಡಿಟ್ ನೀ ತಗೋಬೇಡ. ನಾ ಪದ್ಯ ಕೂಡ ಮಾಡಿದೇವ ಅಂತ ಯಾರು ನಿನ್ ಸಂಬಂಧ ಗೊತ್ತಾಯ್ತು ಅವ್ರು ಬೈ. ಆಕಿ ಒಳಗಿಂದ ಓದಿರ್ತಾ ನಿಮ್ಮ ಅಕ್ಕ ಈಗ ನಾ ಮಾಡೇನಿ ಅಂತೇಳಿ. ಅಪ್ಪ ದೇವ್ರ ನಿನ್ನ ಮುಟ್ಟಿಲ್ಲ. ಅಲ್ಲಿ ಅವ್ರ ಮನ್ಯಾಗ ಅದೇನು ಹೊರಗೆ ಬಂದೇನ ಅವ್ರು ನಾಷ್ಟ ಮಾಡಕ್ ಕರೆಯತಾರ. ನೀ ಅಲ್ಲೇ ವಿಡಿಯೋ ತಗೊಂತ ನಿಂತಿ. ಏನ್ ನಾಷ್ಟ ಸಿಗ್ತೈತಿ? ನೀ ಜಳಕ ಮಾಡೋದ್ಲೇ ನಾಷ್ಟ ಮಾಡ್ತಿ. ಅವ್ರಿಗೆ ಹೇಳೋದನ್ನೇ ಅವ್ರಪ್ಪ ಡ್ಯೂಟಿ ಐತ್ರಿ, ಗಾಡಿ ತಗೊಂಡ್ ಬಂದು ವಾಪಸ್ ಕೊಡ್ಬೇಕು, ಬೇರೆದವ್ರ ಗಾಡಿ ಐತಿ ಅಂತ ಹೇಳಿ ಹೊಡ್ಯಾಕ ತಗೋಲಿಲ್ಲ. ಈಗ ನೋಡ್ರಿಪ್ಪ, ನಾವು ವಿಡಿಯೋ ಮಾಡ್ಬೇಕಂತ ಬಂದೇವಿ. ಇಲ್ಲಿ ನಮ್ಮ ಸೌರು ಅಣ್ಣ ವಿಡಿಯೋ ಶೂಟ್ ಮಾಡಕ್ಕೆ. ನಮ್ಮ ಪ್ರದೀಪ್ ಬರ್ಬೇಕೈತಿ, ಅವನ ಸಂಬಂಧ ವೇಟಿಂಗ್ ಐತಿ. ಬಂದಾಗ ವಿಡಿಯೋ ಒಂದು ಮಾಡ್ಕೊಳ್ಳೋಣಂತ ರೀಲಿಗೆ ಒಂದು ಹೊಸ ಕಂಟೆಂಟ್ ಐತಿ. ಸೊ ಅದ್ರ ಸಂಬಂಧ ನಿಂತೇವಿ. ಇಲ್ಲೇ ನಮ್ಮ ಮನೆ ಮ್ಯಾಗ ಮಾಡಾಕೈತಿ. ಥ್ಯಾಂಕ್ ಯು ಇಬ್ರಿಗೂ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ. ವಿಡಿಯೋದಾಗ ನಾ ಬಂದೇನೆ. ನೀನು ಬ್ಲರ್ ಮಾಡಿಬಿಡ್ತೆ. ಥ್ಯಾಂಕ್ ಯು ಹೇಳ್ಬಾರ್ದು. ನಂಗೆ ಜನರು ಕೂಡ ಈಗ ಏನು ಬೇಕು? ಪಗಾರ ನಾನು ಒಂದು ದಿವಸ ಈಗ ಹೇಳಿದ್ನಲ್ಲ ಆ ಡೈಲಾಗ್ ಇನ್ನೊಮ್ಮೆ ಹೇಳ್ತೀನಿ. ಮಾಡಿಬಿಡ್ಲಿ. ಹಾಂ ಅಲ್ಲ ನಂಗೆ ಬೇಕಿಲ್ಲ, ರೊಕ್ಕ ಕೊಡೋಕೆ ಬಿಡ್ತೇನೆ. ಹಂಗಲ್ಲ, ನಿಂಗೆ ರೊಕ್ಕ ಕೊಡ್ತೇನೆ. ಯಾವಾಗ ಕೊಡ್ತೇನೆ ಅಂತಂದ್ರೆ ಈಗ ಬೇಕು. ಈಗಿನ ಡೈಲಾಗ್ ಹೇಳಿದ್ನಲ್ಲ, ಅಲ್ಲಿ ಬಂದಾಗ ಕೊಡ್ತೇನಂತ. ಅಲ್ಲಿ ಬಂದಾಗ ಅಂದ್ರೆ ಬರಂಗಿಲ್ಲ ಅಂತೇನ? ಅಂದ್ರೆ ಬರಂಗಿಲ್ಲ ಅಂತೇನ? ಅಲ್ಲ, ನೀ ಬರೋ ಮಟನ ವೇಟ್ ಮಾಡ್ಬೇಕ. ಹೌದು, ಸಹಾಯ ಮಾಡ್ರು, ಕಲೆಗೆ ಬೆಲೆ ಕೊಡಿ. ಇದನ್ನ ಮಾಡ್ರಲಿ. ಇದನ್ನ ಮಾಡಕತ್ತಿ. ಮತ್ತು ಗಾಡಿ ಹೆಂಗೆ ಮಾಡಿದೆ ಸ್ವಲ್ಪ ತೋರಿಸ್ತೇನೆ. ಏನು ರೆಡಿ ಆದ್ಮಾಗ ತೋರ್ಸೋಣ. ಈಗ ಚಂದ ಕಾಣತೈತ್ಲೆ. ಈಗ ಮತ್ತೆ ನೋಡ್ರಿ ಅಂತಂದ್ರೆ ಬೈತಾರು. ಇಲ್ಲಿ ನೋಡ್ರಿ, ಇಲ್ಲಿ ಕಪಾಟ ಅಂಗಡಿಗೆ ಬಂದಾನು. ಯಾಕಪ್ಪ ಅಂತಂದ್ರೆ ಇದೊಂದು ಹಳಿ ತಯಾರು ಮಾಡ್ಸಕ್ಕೆ. ಈ ಗಾಡಿ ಮಾಡಿಫೈ ಮಾಡೋ ಸಂಬಂಧ ತಿರ್ಗಾಡ್ ಸಾಕಾಗಿದೆ. ನೋಡಾಕತ್ತಿಲ್ಲ ಗಾಡಿ ಹಿಡ್ಕೊ. ಹತ್ತಲೇ ಹತ್ತದನ್ನ ಹಿಡ್ಕೊಂಡೇನು ತಗೋಪ್ಪ, ಅಳಬೇಡ ಬಿತ್ಲೇ. ನಮಸ್ಕಾರ ರೀ. ಮೆಕ್ಯಾನಿಕಲ್ ಆಗಿ ನೀವು ಬಂದಿರುವ ಕಾರಣ ಈ ಗಾಡಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಲ್ಲ, ನಿಮ್ಮ ಅಭಿಪ್ರಾಯ ಏನು ಈ ಗಾಡಿ ನೋಡಿದ ಮೇಲೆ? ಇಷ್ಟೆಲ್ಲ ನಾವು ಮಾಡಿಟ್ಟಿದ್ದೀವಿ ಚೆನ್ನಾಗಿ. ಓಡುತ್ತಾ ಗಾಡಿ? ಓಡುತ್ತೆ ಬ್ರೋ. ಇವತ್ತು ನಾವು ಅಲ್ಲಿ ಇದ್ರವರೆಗೂ ಹೋಗಿ ಬಂದ್ವಿ. ಎಲ್ಲಿ ಅಂತಂದರೆ 4-5 ಕಿಲೋಮೀಟರ್ ಹೋಗಿದ್ವಿ. ಪಿರನ್ವಾಡಿ ಇವ್ರ ಕಾಲೇಜ್ವರೆಗೂ ಹೋಗಿ ಬಂದ್ವಿ. ಅರ್ಥ ಆಯ್ತಾ? ಎಲ್ಲ ಮೆಕ್ಯಾನಿಕಲ್ಗಳು ಒಂದೇ ಕಡೆ ಕುಳಿತಿದ್ದಾರೆ ನೋಡ್ರಿ. ಇಲ್ಲೇ ಏನಿದೆ, ಇದಕ್ಕೆ ಏನಂತಾರಲ್ಲ, ಕಟ್ಟಿಂಗ, ಇವ ಫಿಟ್ಟಿಂಗ, ಇವ ಸೀಯಿಂಗ, ಇವ ಸ್ಟ್ಯಾಂಡಿಂಗ, ನಾ ವಿಡಿಯೋ ಶೂಟಿಂಗ. ಈ ಗಾಡಿ ರೆಡಿ ಆದ್ಮೇಲೆ ನಿಮಗೆ ತೋರಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಎಲ್ಲರೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬರ್ರಿ, ಗಾಡಿ ರಿಸ್ಟೋರ್ ಮಾಡೋದಿದ್ರೆ ನಮ್ಮ ಪ್ರದೀಪ್ ಕುಮಾರ್ ಇಲ್ಲ ನಮ್ಮ ಟೀಮ್ ಐತ್ರಿ. ಈಗ ನಮ್ಮ ಟೀಮ್ ಐತ್ರಿ, ನಾವೆಲ್ಲ ಮಾಡಿಕೊಡ್ತೇವೆ ಅಂತ. ಪರ್ ಹೆಡ್ ಗಾಡಿ ಮಾಡ್ಲಿಕ್ಕಂದ್ರಿ ಚಲೋ ಗಾಡಿ ಇತ್ತು ಅಂದ್ರೆ 20,000 ಆಗ್ತೈತ್ರಿ. ಕೆಟ್ಟಿದ ಗಾಡಿ ಇತ್ತು ಅಂದ್ರೆ ಮನೆಯಾಗಿದ್ದೀವಿ ರೀ.